ಮಹಾರಾಜ ಶಕುನಿ, ನಿನ್ನ 99 ಮಂದಿ ಸಹೋದರ ಸಹಿತ ನಿನ್ನನ್ನು ನಿನ್ನ ಜನ್ಮದಾತನ್ನು ದುರ್ಯೋಧನ ಕತ್ತಲೆ ಕಾರಾಗೃಹದಲ್ಲಿ ಕೊಟ್ಟ ಕಡು ಶಿಕ್ಷೆಯನ್ನು ಮರೆತೆಯ. ಅಂದು ಹತಭಾಗ್ಯ ಸಹೋದರ ಮುಂದೆ ಕೈದ ಪತ್ರವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಛಲ? ಏನೀ ಗುಹಗಂಟದ ಕರ್ಕಟಕ್ಕೇಕೆ? ಏನೀ ಪಳೆಯಾಂತಿ ಜೋಳೆಯನ್ನು ಪ್ರಚೋದನೆಗೈತಿರುವ ಪ್ರಚಂಡ ಬಾಲ್ದ ಕಳೆದಾಂಡವ ಅಖಂಡ ಭರತ ಖಂಡಕ್ಕೆ ಕುಗುರಗುಪ್ತಮದಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಸಜ್ಜೋ ದುರ್ನೀತ ದುರ್ಛಾತ ದುರುಳ ದುರ್ಯೋಧನನೇ ಕೇಳು. ನೀನು ಗುರುಕುಲಕ್ಕೆ ಸಾರ್ವಭೌಮನಾದರೆ ಈ ಶಕುನಿ ಕುತಂತ್ರಕ್ಕೆ ಸಾರ್ವಭೌಮ, ಕುತಂತ್ರಕ್ಕೆ ಸಾರ್ವಭೌಮ. ನನ್ನೀ ಕುತಂತ್ರದಿಂದ ನಿನ್ನ ರತ್ನ ಸಿಂಹಾಸನವನ್ನು ಉಳಿಸಲೇ ಅಥವಾ ಅಳಿಸಲೇ? ಉಳಿಸಲು ಮಾತ್ರ ಸಾಧ್ಯವಿಲ್ಲ ದುರ್ಯೋಧನ, ಉಳಿಸಲು ಮಾತ್ರ ಸಾಧ್ಯವಿಲ್ಲ. ನನ್ನನ್ನು, ನನ್ನ ಜನ್ಮದಾತರನ್ನು, ನನ್ನ 99 ಮಂದಿ ಸಹೋದರರನ್ನು ಮೋಸದಿಂದ ಬಂಧನದಲ್ಲಿಟ್ಟು ಅವಳಿಗೊಂದು ಅಗಲಿನಂತೆ ಲೆಕ್ಕ ಹಾಕಿ ಒಂದು ಇಡೀಗನ್ನ, ಒಂದು ಒಳ್ಳೆಯ ನೀರನ್ನು ಕೊಡುತ್ತಲಿದ್ದೆ. ಒಂದು ಇಡೀಗನ್ನ, ಒಂದು ಒಳ್ಳೆಯ ನೀರನ್ನು ನನ್ನ ಹತಭಾಗ್ಯ ಸಹೋದರರು ನನಗೆ ಕೊಟ್ಟು ತಾವೆಲ್ಲ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು ಕೌರವೇಶ್ವರ, ಹತರಾದ. ಆ ದಾರುಣ ದೃಶ್ಯವು ನನ್ನ ಸುದೆ ಪಡೆಯಲು ನಡೆಯದೆ ನಿರಂತರ ಬಡಭಕ್ತಿ ಜೋಲೆಯಲ್ಲಿ ನೊಂದು ಬೆಂದು ಕುಶನಾಗಿದ್ದೇನೆ ಸುಯೋಧನ. ಕೃಷ್ಣನಾಗಿದ್ದೇನೆ ಸುಯೋಧನ.
ದುರ್ಯೋಧನ. ಕೃಶನಾಗಿದ್ದೇನೆ, ಕೃಶನಾಗಿದ್ದೇನೆ. ನನ್ನ 99 ಮಂದಿ ಆತ್ಮವು ನನ್ನೊಡಗೂಡಿ ಅಣ್ಣ, ಈ ದುರ್ಯೋಧನನ್ನು ಮಾತ್ರ ಬಿಡಬೇಡ, ಈ ದುರ್ಯೋಧನನನ್ನು ಮಾತ್ರ ಬಿಡಬೇಡ ಎಂದು ನನ್ನನ್ನು ವಚನ ಭ್ರಷ್ಟನಾಗಿ ಮಾಡದೆ ನಿನ್ನ ಕುರುಕುಲವನ್ನು ಸರ್ವನಾಶ ಮಾಡುವೆನೋ ದುರ್ಯೋಧನ. ಈ ದಾಳಗಳಿಂದ, ಈ ದಾಳಗಳಿಂದ, ಈ ದಾಳಗಳಿಂದ, ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ, ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ಜನ್ಮದಾತರನ್ನೊಳಗೊಂಡ ಎನ್ನವಿಗರ ದೇವದ ಮೂಳೆಗಳು, ಜನ್ಮದಾತರನ್ನೊಳಗೊಂಡ ಎನ್ನವಿಗರ ದೇವದ ಮೂಳೆಗಳು, 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 ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ನನ್ನ ತಂದೆ ತಮ್ಮಂದಿರ ಗೋಳು ಪಾಪಿ, ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರುವಂಶವೇ ಆಳು. ಕಾಳದಪ್ಪವನ ತುಳಿಯತ್ತ ಕುರುಳ ಕೌರವನ ಕೇಳು, ಕಾಳದಪ್ಪವನ ತುಳಿದೆಚ್ಚರಿಸಿದ ಕುರುಳ ಕೌರವನ ಕೇಳು. ಅವಳು ನಡೆಯಲಿರುವ ಘೋರ ಕಾಳವಿನ ಕೌರವನ ಸಾಲು ಸಾಲು, ನಾಳೆ ನಡೆಯಲಿರುವ ಕೌರವನೆಗಳು ಸಾಲು ಸಾಲು. ಅರ್ಪಚಿನೀಗವದರಿದೆ ಸದ್ಮುನಿಗರೈವ ದುರುಳನ ಕೇಳಿ, ಸದ್ಮಕಿರೀಟವಧರಿಸಿ ಸದ್ಮುನಿಗರೈವ ದುರುಳನ ಕೇಳಿ. ಕಲಾಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ಕಲಾಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು, ತೀರ್ಪುಗಾರ ಶ್ರೀಕೃಷ್ಣನ ಎದಿರು ಮರ್ಮಾಂಗದೆ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವ ಬರುಳೆ ಇವುಗಳು ದಾಳಗಳಲ್ಲವೋ, ದಾಳಗಳಲ್ಲವ ಬರುಳೆ ಇವುಗಳು ದಾಳಗಳಲ್ಲವೋ, 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 ದಾಳಗಳಲ್ಲವ ಬರುಳೆ. ಇದು ನನ್ನ ಜನ್ಮದಾತರು, ನನ್ನ 99 ಮಂದಿ ಸಹೋದರರಿಂದ ಮೂಳೆಗಳಿಂದ ಮಾಡಿದ ದಾಳಗಳು, ದಾಳಗಳು. ಓ ಗಾಂಧಾರಿ, ಗಾಂಧಾರ ಕುಲ ಸರ್ವನಾಶಿನಿ, ಎಂತಹ ಅದೃಷ್ಟ ಈನೆಯೇ ನೀನು, ಎಂತಹ ಅದೃಷ್ಟ ಈನೆಯೇ ನೀನು. ಹೋಗಿ ಹೋಗಿ ಆ ಕುರುಡನಿಗೆ 3 ಜನ ಮಕ್ಕಳನ್ನು ಎತ್ತವಳು ನೀನು. ಎಂಥ ಮಕ್ಕಳನ್ನು ಎತ್ತೇ ಗಾಂಧಾರಿ. ಹೋಗಿ ಹೋಗಿ ಈ ಶ್ವಾನಕ್ಕಿಂತಲೂ ಕಡೆಯದಾದ ತೋಳಗಳಿಗೆ ಜನ್ಮವಿದ್ಯೆಯಲ್ಲೇ ಗಾಂಧಾರಿ. ತೋಳಗಳಿಗೆ ಜನ್ಮವಿದ್ಯೆಯಲ್ಲೇ ಗಾಂಧಾರಿ, ತೋಳಗಳಿಗೆ ಜನ್ಮವಿದ್ಯೆಯಲ್ಲೇ. ಶಕುನಿ, ಶಕುನಿ, ಶಕುನಿ ಎಂದರೆ ಏನೆಂದು ತಿಳಿದಿರಲಿ. ಶ ಎಂದರೆ ಶಂತನು, ಕು ಎಂದರೆ ಕುರುಕುಲ, ನೀ ಎಂದರೆ ನಿರ್ನಾಮ.
ನಾಮ ಏ ದುರ್ಯೋಧನ ಎಂದು ಈ ಶಕುನಿಯನ್ನು ಅಪ್ಪಿ ಮುದ್ದಿಟ್ಟಿಯೋ ಅಂದೇ ಅಂದೇ ಜಾರಿದ ಘನತೆಗೆ ಮಾಂಗಲ್ಯ ಬಿಗಿದೆ. ಬೇಡದ ಸೊಸೆಯನ್ನು ಮನೆ ತುಂಬಿಸಿಕೊಂಡ ಕೌರವ, ನೀನು ಚಂದ್ರನ ಮೊರೆ ಹೋಗು. ಈ ರಾಹು ನಿನ್ನನ್ನು ಬಿಡುವುದಿಲ್ಲವೋ? ಭರತ ವಂಶದ ಭ್ರಷ್ಟ, ಕುರುಕುಲದ ಕುಷ್ಟ, ಕುರುಕುಲದ ಕುಷ್ಟ. ನೀನು ಎಲ್ಲೇ ಹೋದರೂ ಈ ರಾಹು ನಿನ್ನನ್ನು ಬಿಡುವುದಿಲ್ಲವೋ? ಏ ದುರ್ಯೋಧನ, ಶಕುನಿ ಒಬ್ಬನು ಏನು ಮಾಡಿ ಯಾನು ನೋಡುತ್ತಿರು. ತ್ರೇತಾಯುಗದಲ್ಲಿ ಏನಾಯಿತು? ಒಬ್ಬ ಹೆಣ್ಣಿಗಾಗಿ ತ್ರೇತಾಯುಗದಲ್ಲಿ ಮಹಾಮಹಿಣವಾಗಿ ಮಾರ್ಪಟ್ಟಿತು. ಅದೇ ದ್ವಾಪರದಲ್ಲಿ ಅದೇ ಹೆಣ್ಣಿಗಾಗಿ ಕುರುಕ್ಷೇತ್ರವಾಗಿ ಮಾರ್ಪಡುತ್ತದೆ. ಕುರುಕ್ಷೇತ್ರವಾಗಿ ಮಾಡಬಹುದೇ ಈ ಕೃಷ್ಣನಿಂದ ಅಲ್ಲವಾ? ಆದರೆ ಕೃಷ್ಣ, ನಾನು ನಿನ್ನನ್ನು ಜೊತೆಗೂಡುವೆನಯ್ಯ, ಜೀವನದಲ್ಲಿ ತಂದೆ ತಾಯಿಗಳನ್ನು 99 ಸಹೋದರರನ್ನು ಕಳೆದುಕೊಂಡು ಅಣ್ಣನಿಗೆ ತುತ್ತನ್ನವನ್ನು ತಿನ್ನಿಸಿದ ನೀ ಕೃಷ್ಣನು, ನೀನು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ನೀನು, ನಾನು ನಿನಗೆ ಸಹಾಯ ಮಾಡುವೆನಯ್ಯ. ಒಂದು ವೇಳೆ ನಾನು ನಿಂದಿಸಿದರೆ ಕುರುಕ್ಷೇತ್ರಕ್ಕೆ, ಧರ್ಮಯುದ್ಧಕ್ಕೆ ನಾಂದಿ ಎಂದು ತಿಳಿ. ನಿನ್ನನ್ನು ಮೂದರಿಸಿದರೆ ಭರತ ಕಂಡ ಇತಿಹಾಸದಲ್ಲಿ ಪುಟಗಳಲ್ಲಿ ಈ ಶಕುನಿಗೆ ನಾಮಾಂಕಿತವನ್ನು ರನ್ನಕ್ಷರಳಾಗಿ ಬರೆಯಲು ಒಂದು ಅನುಭವ ಮಾಡಿಕೊಡಯ್ಯ ಕೃಷ್ಣ, ಒಂದು ಅನುಭವ ಮಾಡಿಕೊಡಿ. ಮುಂದೆ ಯಾರೇ ಆಗಲಿ ಹೆಣ್ಣನ್ನು ಕೆಣಕಿದವರನ್ನು, ಹೆಣ್ಣನ್ನು ಅವಹೇಳನ ಮಾಡಿದವರನ್ನು ಭರತ ಕಂಡ ಇತಿಹಾಸದಲ್ಲಿ ನಿರ್ನಾಮವಾಗಲಿ. ಓ ದುರ್ಯೋಧನ, ನೀನು ಚಂದ್ರನ ಮೊರೆ ಹೋಗು, ಈ ರಾಹು ನಿನ್ನನ್ನು ಬಿಡುವುದಿಲ್ಲವೋ? ಏನೆಂದು ತಿಳಿದರೆ ಶಿಥಿಲಾವಸ್ಥೆಯಲ್ಲಿರುವ ನಾನು ನಿನ್ನನ್ನು ಏನು ಮಾಡಲೇ ಆಗೋದೆಂದು ನನ್ನ ಪುಟಿಗೂ ಮಾವ 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 ಎಂದು ಸಲಹೆಯನ್ನು ಕೊಡು. ನನ್ನ ಸಲಹೆ ನಿನ್ನ ಮಾರಣ ಹೋಮಕ್ಕೆ ನಾಂದಿಯೋ ದುರ್ಯೋಧನ, ನಾಂದಿಯೋ. ಇತಿಹಾಸ ನನ್ನನ್ನು ಜರೆಯಬಹುದು, ಪುರಾಣ ನನ್ನನ್ನು ಶಪಿಸಬಹುದು, ಪೀಳಿಗೆಗೂ ಶಕುನಿಗಿಂತವನು ಎಂದು ಆಡಿ ಬೂಳಬಹುದು. ನಾನಾರಿಗೂ ನಾಚೆ. ಅಷ್ಟದಿಕ್ಪಾಲಕರೇ ನಿನಗೆ ಅಂಗರಕ್ಷಕರಾದರೂ ಭಯಪಡುವನಲ್ಲ, ಕಾಡುವ ಕಾಲನೇ ನನಗೆ ಎದುರಾದರೂ ಚಿಂತೆ ಇಲ್ಲ. ನನ್ನ 99 ಮಂದಿ ಸಹೋದರ ಸಾಕ್ಷಿಯಾಗಿಯೂ, ನನ್ನ 99 ಮಂದಿ ಸಹೋದರ ಸಾಕ್ಷಿಯಾಗಿಯೂ ನಿನ್ನ ಮಾರಣ ಹೋಮ ಶತಸಿದ್ಧ ಸುಯೋಧನ, ನಿನ್ನ ಮಾರಣ ಹೋಮ ಶತಸಿದ್ಧ, ನಿನ್ನ ಅಂತ್ಯಕಾಲವು ಶತಸಿದ್ಧ ಸುಯೋಧನ, ಶತಸಿದ್ಧ. ಓ ಸುಯೋಧನ, ಏಕೆ ನೀನು ನನ್ನನ್ನು ಪಾಂಡವರನ್ನು ಸಲಹೆ ಕೊಡು, ಅವರನ್ನು ನಿರ್ನಾಮ ಮಾಡು,
ಅವರಲ್ಲಿ ಇರುವ ಕೃಷ್ಣನನ್ನು ಬೇರ್ಪಡಿಸು ಎಂದು ಸಲಹೆಯನ್ನು ಕೇಳುತ್ತಿರಲಿಲ್ಲ. ಇದು ಕೃಷ್ಣನಿಗೆ ಧರ್ಮ ಯುದ್ಧಕ್ಕೆ ಒಂದು ನನ್ನ ಸಲಹೆವಯ್ಯ. ಅಧರ್ಮ ಎಲ್ಲಿ ತಾಂಡವಾಡುತ್ತದೋ ಅಲ್ಲಿ ಕೃಷ್ಣನು ಇದ್ದೇ ಇರುವನು. ಶನಿಯನ್ನು ಬಿಟ್ಟರೆ ಶಕುನಿಯನ್ನು ಬಿಟ್ಟರೆ ಶನಿ, ಈ ಇಬ್ಬರಿಂದ ತಪ್ಪಿಸಿಕೊಂಡರೆ ಅದು ನಿಖ ಶಕುನಿ. ಕೃಷ್ಣ ಕಪಟ ನಾಟಕ ಸೂತ್ರಧಾರಿ, ನೀನು ಏನಾದರೂ ಮಾಡಿದರೆ ಧರ್ಮ ಸಂಸ್ಥಾಪನೆ. ಅದೇ ಈ ಶಕುನಿ ಏನನ್ನು ಮಾಡಿದರೆ ಅದು ಕಲ್ಪವೆಂದು ಪರಿಗಣಿಸುತ್ತಾಳೆ. ನಗಲಿ ನಗಲಿ ದುರ್ಯೋಧನ, ನಿನ್ನ ಇತಿಹಾಸವನ್ನು ಕೆಳಗೆ ನಿನ್ನನ್ನು ಮುಗಿಸುವವರೆಗೂ ಈ ಶಕುನಿ ಆತ್ಮಕ್ಕೆ ಶಾಂತಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ನರಕದ ಮಾರ್ಗ. ಶಕುನಿ! ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಇಷ್ಟೊಂದು ಆತರವೇ ದುರ್ಯೋಧನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಕುರುರಾಜ್ಯ ದೇವತೆಗೆ ಕಣ್ಣಾದ ನಿನ್ನ ಸಾಹಸಕ್ಕೆ ಎಳೆಯುಂಡ ಸುಯೋಧನ. ಸಾಗಿ ಬರುವ ಜಯಲಕ್ಷ್ಮಿಯು ಜಲದಂಗಮಲ್ಲದ ಜಲದ ಸೆಳವಿನಲ್ಲಿ ಕೊಚ್ಚು ಹೋಗದೆ ಆ ಬಿಚ್ಚು ಮಾತಿನಲ್ಲಿ ಏಳುವೆನು ಕೇಳು ಸುಯೋಧನ. ಇಲ್ಲಿಯವರೆಗೂ ನೀನು ಮಾಡಿರುವ ವಿಷಯವೆಲ್ಲವನ್ನು ಬಲ್ಲೆನು ಜಲದಂಗಮಲ್ಲ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಸಹಾಯ ಶೂರನು ಹನ್ನೆರಡು ತೋಲ್ಬಲಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸಂಯುತ ಕಲಹ ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದನು. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ, ಪರಿಗ್ರಹವಲ್ಲ ಬಿಡು. ಯದು ನಂದನನು ಅಗ್ರಜಾನ್ವಿತ ಕೇಳ್, ಯದು ನಂದನನು ದರಿದ್ರಾನ್ವಿತ ಗೆಳೆಯ ವಿದುರನಂ ಸಂಧಿಸಲು ಕುಟೀರಕ್ಕೆ ಹೋಗಿರ್ಪಲೈ. ಧನ ಕುಟೀರಕ್ಕೆ ಹೋಗಿರ್ಪಲೈ, ಸಜಿಸಲ ಸದಳವು ನನಗೆ ಅಗ್ರಜ. ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ದಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೌದು ಅಗ್ರಜ. ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆತನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವುದಿಲ್ಲ. ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ವಿದುರನ ಮನೆಯನ್ನು ಆಶ್ರಯಿಸಿರುವನಂತೆ. ಚಚೆ, ಎಷ್ಟೊಂದು ಅಪಮಾನ! ಅವ ಹೇಳನ. ಇದು ಹವೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನ. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ಚಿಂತಿಸಬೇಡ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಛೇ ಅಗ್ರಜ, ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡ ಬಲು. ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡ ಬಲು. ಹೇಳಲಾಗದು ರಾಜ್ಯಗಳು ನಾಡು ದೊರೆಯಲು ನಾಡಿಗೋಗಲಿ. ಹೇಳಲಾಗದು ರಾಜ್ಯಗಳು ನಮ್ಮ ಪಾಂಡವರ ಮೆಟ್ಟಿ ಮೆರೆಯುತ್ತೆ, ಮೆಟ್ಟಿ ಮೆರೆಯುವೆ ದರೆಯೊಳಗೆ.
ಗೋಪಾಲನಿಗೆ ಸತ್ಕಾರವಂತೆ ಸತ್ಕಾರ. ಅಗ್ರಜ ಮಾವ ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ದುಶ್ಯಾಸನ, ನಿಲ್ಲು ನಿಲ್ಲು ಸಹೋದರ. ಒಬ್ಬ ಅಭಿಮಾನಿಶಾಲಿಯಾದ ನನ್ನ ಸಹೋದರನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೀಯಾ ಮಾವ, ಈ ನನ್ನ ತಮ್ಮನ ಕ್ರೋಧಾಗ್ನಿ ಜ್ವಾಲೆಯನ್ನು ಮಜಗಳ ಇಷ್ಟ ಇದ್ದರು ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಆ ಒಂದು ವೇಳೆ ಕೃಷ್ಣನು ವಿದುರನ ಮನೆಯಲ್ಲಿ, ವಿದುರನ ಮನೆಯಲ್ಲಿ ವಾಸ, ಒಪ್ಪತ್ತಿಗಿಲ್ಲದೆ ಉಪವಾಸ, ಅವನಿಗೆ ಕೈಯಾಗಿ ಇವನ ಸಹವಾಸ. ಮಾವ ಬಂದವನು ರಾಜಮರ್ಯಾದೆಯನ್ನು ಸ್ವೀಕರಿಸಿ ನಿನ್ನರಮನೆಗೆ ಬಾರದೆ ಆ ದಾಸಿ ಪುತ್ರನ ವಿದುರನ ಮನೆಯಲ್ಲಿ ಭಕ್ತಿ ವೈರಾಗ್ಯನ ಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸಿಕೊಳ್ಳುವೆಯೋ ಸುಯೋಧನ? ನೀನು ಹೇಗೆ ಸಹಿಸಿಕೊಳ್ಳುವೆಯೋ? ನೀನು ಹೇಗೆ ಸಹಿಸಿಕೊಳ್ಳುವೆಯೋ ಸುಯೋಧನ? ಮಾವ, ಕೃಷ್ಣನ ನನಗಿಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಭರತವಂಶದ ಕಾಂಕ ಸ್ವರೂಪ. ಯಾರು ಅವರನ್ನು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಶಿಶುಪಾಲ, ಜರಾಸಂಧ, ದಂತವಕ್ಕ ನಿನಗೆಂತಹ ಮಿತ್ರರಾಗಿದ್ದರು, ಕಾರಣವಿಲ್ಲದೆ ವಧಿಸಿದರು. ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನಿಗೆ ಸಿಂಹಾಸನ ಮೇಲೆ ಕುಳ್ಳಿರಿಸಿ ತನ್ನ ಅಣ್ಣ ಬಲರಾಮನನ್ನು ಸುರಪಾನ ಮತ್ತನನ್ನಾಗಿ ಮಾಡಿ ಸುಯೋಧನ ತಾನು ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಳ್ಳಲಿಲ್ಲವೇ? ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಹಾಗಾದರೆ ಮಾವ ನನ್ನೇಕೆ ಕೃಷ್ಣನ ಬಳಿ ಕಳಿಸಿದಿರಿ? ಅದಕ್ಕೊಂದು ಉದ್ದೇಶವಿತ್ತು. ಏನದು? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಅದರೊಡನೆ ಸರಸವಾಡಬಹುದಲ್ಲವೇ ಸುಯೋಧನ? ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ಯಾದವ ವಿಜಯೋನ್ಮತ್ತ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನು ಒಲಿಸಿದ್ದರೆ, ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು ಅಲ್ಲವೇ ಸುಯೋಧನ? ಮಾವ, ಕೃಷ್ಣನು ನೀನು ಹೇಳಿದಂತೆ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರು ಕೃಷ್ಣನ ಆಜ್ಞಾಧಾರಕ. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಇನ್ನೇನಯ್ಯ, ಪಗಡೆಯ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಪಡೆಯುವುದಿದ್ದರೆ ಅದು ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈಗೆಡಿಯಲಿ. ಮೇಲಿಂದ ಮೇಲೆ ಬಹುತೀ ಭಿಕ್ಷಾಂದೇಹಿ ಎಂದು ಈ ತರ ನಾಟಕವಲ್ಲ. ಸರಿಯಾಗಿ ಹೇಳಿದೆಯೇ ಬಲರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮಣಿಯಷ್ಟು ಭೂಮಿಯನ್ನು ಸಹ ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ತನ್ನ ಪ್ರತಿಷ್ಠೆ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಖಂಡಿತವಾಗಿ ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಸುಯೋಧನ. ಏನು ಮಾವ ನಿನ್ನ ಸಲಹೆ?
ಈ ಶಕುನಿಯ ಭವ್ಯ ಬುದ್ಧಿಯ ಆಕಾಶದಲ್ಲಿ ಮಿಂಚಿ ಬಹುಯುಕ್ತಿಗಳ ಗೊಂಚಲನ್ನು ಕುಯ್ದು ಯಮನ ಮಂಚದ ಚಾಪೆಯಾಗಿ ಅಣೆದು ಪಾಂಡವರ ಭಾಗ್ಯಲಕ್ಷ್ಮಿ ತಂದು ಕೆಡವನು ಕೌರವೇಶ್ವರನ ಕಾಲ ಕೆಳಗೆ ನನ್ನ ಯುಕ್ತಿಯ ಜ್ವಾಲಕ್ಕೆ ಒಪ್ಪವೆಯಾ ಸುಯೋಧನ? ಮಾವ, ನಿನ್ನೆ ಸಲಹೆ ಹೊರತಾಗಿ ಈ ದುರ್ಯೋಧನ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವುದು ನಡೆ ಜಲದಂಕಮಲ್ಲ, ನಡೆ ಜಲದಂಕಮಲ್ಲ, ನಡೆ ಜಲದಂಕಮಲ್ಲ, ಜಲದಂಕಮಲ್ಲ, ನಾನು ಜಲದಂಕಮಲ್ಲ, ನಾನು ಜಲದಂಕಮಲ್ಲ. ಛಲವನ್ನು ಮದುವೆಯಾಗಿ ಸೇಡನ್ನು ಬಸದಲ್ಲಿ ಬಿತ್ತಿ ಖ್ಯಾತಿ ಎಂಬ ಮಗುವಿಗಾಗಿ ಎದುರು ನೋಡುತ್ತಿದ್ದೇನೆ ಸುಯೋಧನ, ಎದುರು ನೋಡುತ್ತಿದ್ದೇನೆ ಸುಯೋಧನ. ನನ್ನ 99 ಮಂದಿ ಸಹೋದರರಿಗೆ ಶಪಥ ಮಾಡಿರುವೆನು, ನಿನ್ನ ಕುರುವಂಶವನ್ನು ಧ್ವಂಸ ಮಾಡಿ ನಿರ್ನಾಮ ಮಾಡುವನೆಂದು ಶಪಥವನ್ನು ಕೈದಿರಬೇಡ, ಶಪಥವನ್ನು ಕೈದಿರಬೇಡ. ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರಬೇಡ. ಎನ್ನ ಜನರು ಅಂದು ಸೆಲಮನೆಯಲ್ಲಿರಿಸಿ ಬಂದು ಎನ್ನ ನೀರವರಿಗಿರಿಸಿ, ನರಕದಲ್ಲಿ ಅವರನ್ನು ಪರಿಣೋಮಗೊಳಿಸಿದ, ನರಕದಲ್ಲಿ ಅವರನ್ನು ಪರಿಣೋಮಗೊಳಿಸಿದ ದುರ್ಮೂರ್ಖನ ಲಡದಿ ಮರಣಗೊಳಿಸುವ ತರದಿ, ದುರ್ಮೂರ್ಖನ ಲಡದಿ ಮರಣಗೊಳಿಸುವ ತರದಿ ಶಪಥವನ್ನು ಕೈದಿರಬೇಡ. ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರಬೇಡ. ಅಟ್ಟಹಾಸದ ಬೆರವ ವಿಷದರ್ಪದಂತೆ ಕುಕ್ಕಿಕೊಳ್ಳುವೆನವರ ರಣಹದ್ದಿನಂತೆ, ಅಟ್ಟಹಾಸದ ಬೆರವ ವಿಷದರ್ಪದಂತೆ ಕುಕ್ಕಿಕೊಳ್ಳುವೆನವರ ರಣಹದ್ದಿನಂತೆ, ಕತ್ತಲೆಯ ಪ್ರಾಣಿ ಕುಳ್ಳೆದಲಿಯಂತೆ, ಕತ್ತಲೆಯ ಪ್ರಾಣಿ ಕುಳ್ಳೆದಲಿಯಂತೆ ಸಂಚಿನಿಂದ ಪೂರ್ಣ ಕುಸಿದು ಹೋಗುವಂತೆ, ಸಂಚಿನಿಂದ ಪೂರ್ಣ ಕುಸಿದು ಹೋಗುವಂತೆ ಶಪಥವನ್ನು ಕೈದಿರಬೇಡ, ಶಪಥವನ್ನು ಕೈದಿರಬೇಡ, ಶಪಥವನ್ನು ಕೈದಿರಬೇಡ. ಪರಮಾತ್ಮ, ವಸುದೇವ ಸುತನೇ ಹೇ ಮುಕುಂದ, ವಸುದೇವ ಸುತನೇ ಹೇ ಮುಕುಂದ, ನಿನ್ನ ನಾಮವ ನೆನೆವುದು ಮನಸಾನಂದ.
ನಾ ಕಾಣಲು ನಿನ್ನ ಸಿರಿಪಾದವನ ಪ್ರಾಣದಿಂದುಳಿದು ಕಾದಿಹೆನಯ್ಯ. ಪ್ರಾಣದಿಂದುಳಿದು ಕಾದಿಹೆನಯ್ಯ. ನೀನನೊಳ್ಳಿದೆಯೇ ಎಂದಿಗೆ ತೋಮೆ. ದೀನನೊಳ್ಳಿದೆಯೇ ಎಂದಿಗೆ ತೋಮೆ. ವಸುದೇವ ಸುತನೇ ಹೇ ಮುಕುಂದ. ಪರಮಾತ್ಮ, ಅನೇಕ ಮುನಿ ಮಾನುರುಗಳಿಗೆ ಮುಕ್ತಿಯ ನೀಡಿರುವೆ. ಆದರೆ ನಾನೇ ನನ್ಯಾಯವ ಬೈದಿರುವೆನು ಹರಿಯೇ. ಅನೇಕ ಮುನಿ ಮಾನುರುಗಳಿಗೆ ಮುಕ್ತಿಯ ನೀಡಿರುವೆ. ಆದರೆ ನಾನೇ ನನ್ಯಾಯವ ಬೈದಿರುವೆನು ಹರಿಯೇ. ನಾನೇ ನಂತಹ ಪ್ರಹ್ಲಾದನಲ್ಲ, ಕೇವಲ ಮಾನವನಲ್ಲ ತಾನೇ. ನಾನೇ ನಂತಹ ಪ್ರಹ್ಲಾದನಲ್ಲ, ಕೇವಲ ಮಾನವನು. ಅವರಿಗೆ ತಂದ ಮೋಕ್ಷದ ಪದವಿಯ ನಾನು ಬೇಡಲೊಲ್ಲೆ. ನಿನ್ನ ನಾಮವನೇ ಮನಗಾನಂದ. ಪರಮಾತ್ಮ, ನಿನ್ನ ನಾಮವನೇ ಮನಗಾನಂದ. ವಸುದೇವ ಸುತನೇ ಹೇ ಮುಕುಂದ. ಹೇ ಮುಕುಂದ. ಹೇ ಮುಕುಂದ. ಹೇ ಮುಕುಂದ. ಮುಖ್ಯ ಶಿರೋಮಣಿ, ಓ ವಸುದೇವ. ಕುಶಲವೇ? ಪರಮಾತ್ಮ, ಮಧುರವಿಲ್ಲದ ಮುತ್ತುಗದ್ದ ಪುಷ್ಪದಂತೆಯೂ ದೊರೆಯಿಲ್ಲದ ಅರಮನೆಯಂತೆಯೂ ಜಲ ಹಿಂಗಿದ ಹಾಳು ಬಾವಿಯಂತಿದ್ದ ಈ ನನ್ನ ಕುಟೀರವು ನಿನ್ನ ಪಾದದ ಧೂಳಿಯಿಂದ ಪಾವನವಾಯಿತು ಪರಂಧಾಮ, ಪಾವನವಾಯಿತು. ಬೆಳಗಿದೆಯ ಮನ ಮಂದಿರದಿ, ಬೆಳಗಿದ ಮನ ಮಂದಿರದಿ, ಹರಿಸಿದೆಯ ಅಂಧಕಾರ ಮನದಿ. ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ. ಪಾಲಗಡಲೊಳ್ಳು ಲೀಲೆಯಿಂದಾಡಿದ ಸೋದರೋ ಜನರೇ. ಪಾಲಗಡಲೊಳ್ಳು ಲೀಲೆಯಿಂದಾಡಿದ ಲೋಲಲೋಚನೆ ಸಂಜಯ. ಕಡುಶಿಲೆಯಾಗಿ ಜಡನ ಕಡಲು ಹರಿಯೇ. ಕೃಷ್ಣ ಜಡನ ಕಡಲು ಹರಿಯೇ. ಕಡುಶಿಲೆ
ನಿನ್ನ ಕೊಂಡಾಡುವ ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವನು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡುವುದಿರಾ? ಪರಮಾತ್ಮ ಸಕಲ ಲೋಕಗಳನ್ನ ತನ್ನ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೆಲ್ಲ ಪರಿಪಾಲಿಸುವ ನಿನಗೆ ಅಣು ಸ್ವರೂಪಿಯಾದ ನಾನು ಏನು ತಾನೇ ಕೊಡಿದ್ದೀವ? ಅಲ್ಲದೆ ನನ್ನನ್ನು ಪರೀಕ್ಷಿಸ್ತಿರುವಿಯಾ? ಇದರ ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಸವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿವರೆಗೆ ಸೆಳೆದಿದ್ದು. ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ ವಿದುರ ನಿಲಯ ಗುಣಸಾಗರ ನುಡಿಹ ಮೃದಮಯ ಮಧುರ ಭಾಗ್ಯೋ ಜಗಕ್ಕೆ ಅಪಾರ ಪರಮಾತ್ಮ ಆಗಿರಲಿ. ಸರ್ವದಾ ನನ್ನನ್ನು ಗೆನಿಸುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆಗೂಡು ಆಹಾರಗಳನ್ನು ತ್ಯಾಗ ಮಾಡಿ ಗೋಮಾದಿಯ ಕ್ಷೀರಂತಲೇ ಜೀವಿಸ್ತಿರುವ ನಿನ್ನ ಭಕ್ತಿಯನ್ನು ಹರಿದವನೇ. ಅದರಲ್ಲಿ ನಾನು ಬಹಳ ಹಸುವಾಗುತ್ತಿರುವುದು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡುವುದಿರ? ಪರಮಾತ್ಮ ಈಗ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲದೆ? ಏನು ಗೋಮಾತೆಯ ಕ್ಷೀರವೇ? ನನಗೆ ಅತ್ಯಂತ ಪ್ರಿಯವಾದ ಆಹಾರವೇ ಅದಲ್ಲವೇ? ಇಲ್ಲಿ ಅದನ್ನೇ ಕೊಡುವುದಿರಾ? ಹೇಗೆ ವಿದುರ ತವಕ ಬಿಡುತ್ತಿರುವೆ? ಏನು ಹೇಳಲಿದೆಯವ? ಇದ್ದ ಕ್ಷೀರವನ್ನು ಈಗ ತಾನೇ ನಿನಗರ್ಪಿಸಿ ನಾನೇ ಪಾನ ಮಾಡಿದನಲ್ಲ, ಮತ್ತೆಲ್ಲಿಂದ ಕೊಡಲಿ ಕ್ಷೀರವನ್ನ? ಏನು ಹೇಳಿದೆ ವಿದುರ? ನನಗೆ ಅರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಇರಲೇಬೇಕು. ಎಲ್ಲಿ ಅದನ್ನೇ ಕೊಡುವುದಿರಾ? ಇದು ಪರಮಾತ್ಮ ಸ್ವೀಕರಿಸಿ. ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೊಂದು ಉಳಿತಿರುವಿಲ್ಲ. ನೀ ಅಂತ ಸುಳ್ಳುಗಾರನೆಯ? ಪರಮಾತ್ಮ ಇದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆದಿಲ್ಲ ದೇವ. ಏಕೆ ನೆನೆದರೆ ನೋಡುತ್ತಿರುವಿದುರ? ವಿದುರ, ವಾಸುದೇವ ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಇಟ್ಟುಕೊಂಡು
ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವಿಲ್ಲ, ಅದು ಅಲ್ಲಿ ನೋಡುವುದಿರಾ? ಪರಮಾತ್ಮ, ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯ್ವ ವಾಸುದೇವ, ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯ್ವ ಶರಣರ ತೋರೆವ ಕರುಣಾಕರನೇ ವಾಸುದೇವ. ವಾಸುದೇವ, ಕ್ಷೀರಸಾಗರ ಶಯನಾದ ನಿನ್ನನ್ನು ನಮ್ಮಂತಹ ಪಾಮರಿಂದ ಹರಿಯಲು ಸಾಧ್ಯವೇ ದೇವ? ನಿನ್ನನ್ನು ಪಡೆದ ವಸುದೇವ ದೇವಕರಲ್ಲಿ ಧನ್ಯರು. ಇದರ ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವೆನು. ಹಾಗೆ ನನ್ನ ಸೋದರತಿಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ಅಲ್ಲಿ ನೆಂದೂ ನಡೆಯದ ಒಂದು ವಿಚಿತ್ರ ಪ್ರಸಂಗವು ನಡೆಯುವುದು ನೀನು ನೋಡುವಂತೆ ಬಾಧುವುದರ. ಜಗದೊಡೆಯನಾದ ನೀನಿದ್ದ ಕಡೆ ವಿಚಿತ್ರ ಪ್ರಸಂಗ ನಡೆಯಬಾರದೇಕೆ ದೇವ? ಜಗದ ಜೀವನದ ಅಡಿಸಿ ಕುಣಿಸಿ ಮಯೆಯ ಕವಿಸಿ ಅಡಿಸಿ ಮಯೆಯ ಕವಿಸಿ ಮನ ನಡೆಯುವ ಮೋಹನ ರೂಪ ದೇವ ಜಗನ.
ಗೋಚರನೇ ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಲಿ ವಾಸುದೇವ ಬಲ್ಲವರಿಲ್ಲ ಜಗದ ಜೀವರಲಿ ಅವನಿಗೆ ಸಿಲುಕಿದ ರಾಜ್ಯ ಮನುಜರ ಅವನಿಗೆ ಸಿಲುಕಿದ ರಾಜ್ಯ ಮನುಜರ ಅವರೋಗ್ಯ ವೈದ್ಯ ನೀ ಪರಿಪಾಲಿಪ ಪವರೋಗ್ಯ ವೈದ್ಯ ನೀ ಪರಿಪಾಲಿಪ